ರಾಯಚೂರಿನ ಮಾನ್ವಿಯಲ್ಲಿ ಮಾತನಾಡಿದ ಸಣ್ಣ ನೀರಾವರಿ ಸಚಿವ ಬೋಸರಾಜು ಅವರು ರೈತರ ಮೊಗದಲ್ಲಿ ನಗು ತರುವ ಭರವಸೆ ನೀಡಿದ್ದಾರೆ. ಇಲಾಖೆಯಿಂದ ಕೆರೆ ತುಂಬಿಸುವ ಕೆಲಸಕ್ಕೆ ವೇಗ ನೀಡುತ್ತೇವೆ ಎಂದ ಸಚಿವರು ವಿಶೇಷವಾಗಿ ಮದ್ಲಾಪುರ ಕೆರೆಯಿಂದ ಕಾಲುವೆಗಳಿಗೆ ನೀರು ಹರಿಸುವ ಮೂಲಕ ನೂರಾರು ರೈತರಿಗೆ ನೆರವಾಗುವುದಾಗಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಕಪ್ಪಗಲ್ ಗ್ರಾಮದ ಕೆರೆಯನ್ನ ಅಭಿವೃದ್ಧಿಪಡಿಸಿ ಕುಡಿಯುವ ನೀರಿನ ಆಸರೆಯನ್ನಾಗಿ ಮಾಡುವ ಪ್ಲಾನ್ ಕೂಡ ರೆಡಿಯಾಗಿದೆ. ಒಟ್ಟಿನಲ್ಲಿ ನೀರಾವರಿ ಸಮಸ್ಯೆಗೆ ಮುಕ್ತಿ ಹಾಡಲು ಸರ್ಕಾರ ಮುಂದಾಗಿರುವುದು ಈ ಭಾಗದ ಜನರಲ್ಲಿ ಹೊಸ ಭರವಸೆ ಮೂಡಿಸಿದೆ. ರೈತರ ಹಿತದೃಷ್ಟಿಯಿಂದ ಹಮ್ಮಿಕೊಂಡಿರುವ ಈ ಯೋಜನೆಗಳು ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರಲಿ ಎಂಬುದು ಎಲ್ಲರ ಆಶಯ. ಸದ್ಯಕ್ಕಂತೂ ಮಾನ್ವಿ ಭಾಗದ ಜನತೆಗೆ ಇದೊಂದು ದೊಡ್ಡ ರಿಲೀಫ್ ಆಗಿದೆ. ಲೈನಿಂಗ್ ಮಾಡಿದ್ರೆ ನಾಳೆ ಏನಾದರೂ ಒಡ್ಡು ಗಿಟ್ಟು ಹೊಡೆದು ತೊಂದರೆ ಆಗ್ತಂತೇಳಿ ಆ ರೀತಿ ಯಾವ ಎಲ್ಲೆಲ್ಲಿ ಎಲ್ಲ ಸ್ಕೀಮ್ಗಳ ಮುಖಾಂತರ ಅದನ್ನೆಲ್ಲ ಮಾಡಿ ತುಂಬಬೇಕಂತ ಸ್ಕೀಮ್ನಲ್ಲೆಲ್ಲ ಆ ಕೆರೆಗಳನ್ನೆಲ್ಲ ಆ ರೀತಿಯಾಗಿ ಬದಲುಗೊಳಿಸ್ತಕ್ಕಂಥದ್ದು ಪ್ರಯತ್ನದಲ್ಲಿ ಮಾಡ್ತಾಯಿದ್ದಾರೆ. ಸರ್ ಮದ್ಲಾಪುರದಲ್ಲಿ ಕೆರೆ ಇದೆ ಸರ್, ಅದು ಕೆರೆ ಅದು ತುಂಬ ಒಂದು 15-20 ಎಕರೆ ಕೆರೆ ಇದೆ ಸರ್. ಎಲ್ಲಿ? ಮದ್ಲಾಪುರ ಸರ್, ಅಂದರೆ ರಬ್ಬಣ್ಕಲ್ ಕ್ಯಾಂಪ್ ಪಕ್ಕ ಸರ್. 15 ಎಕರೆ ಮೇಲೆ. ಅದೇ ಸರ್, ಅದು ಕೂಡ ಮಾಡಿದ್ದೀವಿ. ಎಲ್ಲ 4 ಮಾಡಿದೆ, ಅದಕ್ಕೆ 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ 2 ಸಲ. ಅಲ್ಲಿರ್ತಕ್ಕಂಥ ಪೈಪ್ಗಳು ಬೇರೆ ಹೋಯ್ತಾ ಇದ್ದಾರೆ ಸರ್. ಎಲ್ಲ ಮದ್ಲಾಪುರ್ನಲ್ಲಿ ಎಲ್ಲ ಸ್ಕೀಮ್ ಮಾಡಿದ್ದಾನೆ, MLA ಇದೆ ದರ್ದಲ್ಲಿ ಒಂದು ಮದ್ಲಾಪುರ. ಅದು ಅವಾಗ 2008ನಲ್ಲಿ ಪ್ರವಾಹ ಬಂದಾಗ ಎಲ್ಲ ಹೊಡ್ಕೊಂಡು ಹೋಗೋದು 100 ಲಿಫ್ಟಿಗೇಷನ್ಸ್ ಎಲ್ಲ ಮುಂಡಾಬಾದ್ರಿಂದ ಹಿಡಿದು ಕರ್ನೂಲ್ ತನಕ ಆಯುರ್ವೇದ. ಈಗ ಅದು ಮತ್ತೆ ಮಾಡ್ತಾಯಿದ್ದೀವಿ, ಅದನ್ನು ಟೆಂಡರ್ ಕರಿತಾ ಇದೆ. ಅದು ತಂದು ನೀರು ಆ ಲಿಫ್ಟಿಗೇಷನ್ದು ಆ ಕೆರೆಯಲ್ಲಿ ಹಾಕಿ ಕೆರೆಯಿಂದ ಕೆನಾಲ್ಗೆ ಹಾಕಿದರೆ ಮದ್ಲಾಪುರ ಕಾತ್ರಿಗೆ 2 ಎಲೆಗೂ 2,400 ಎಕರೆಗೆ ಆ ಲಿಫ್ಟಿಗೇಷನ್ ಉಪಯೋಗ ಆಗ್ತದೆ. ಸ್ಟೋರೇಜ್ಗೆ ಟ್ಯಾಂಕ್ ಉಪಯೋಗ ಮಾಡ್ಬೋದು, ಟ್ಯಾಂಕು ಭದ್ರಗೊಳಿಸಬೇಕಂತೇಳಿ ಮಾಡಿದ್ದಾರೆ. ಇದು ಲಿಫ್ಟಿಗೇಷನ್ ಆಯ್ತಂದರೆ ಈಗ ಬಂದುಗಳು ಸರಿಯಾಗ್ತದೆ, ಎಲ್ಲ ನ್ಯಾಚುರಲ್ ನೀರು ಗುಡ್ಗಾಡು ನೀರು ನಿಂದಿರ್ತದೆ. ಏನಾಗ ನೀರನ್ನು ಲಿಫ್ಟಿಗೇಷನ್ ಕಂಪ್ಲೀಟ್ ಆದರೆ ನೀರು ಬಂದು ಅಲ್ಲೇ ಸ್ಟೋರೇಜ್ ಮಾಡಿ ಕೆನಾಲ್ ಬಿಡ್ತಾರೆ. ಕೆನಾಲ್ ಪಕ್ಕದಲ್ಲೇ ಇದೆ, ಅದು ಮ್ಯಾನಿಫಿಕೇಷನ್ ಕೆರೆ.